ಹೆಲೋ ಎವ್ರಿವನ್, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮ ರತ್ನ ಯೂಟ್ಯೂಬ್ ಫ್ಯಾಮಿಲಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಇದು ನಮ್ಮ ಅಣ್ಣನ ಮನೆ ವಿಡಿಯೋ. ಶನಿವಾರ ಕತೆ ಓದಿಸಿದ್ರು, ಶನಿದೇವ್ರ ಕತೆ. ಸೊ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಬಂದಿದ್ದೆ. ಸೊ ತುಂಬ ದಿವಸ ಆದಮೇಲೆ ಅಪ್ಲೋಡ್ ಮಾಡಿ 1 ವೀಕೇ ಆಯಿತು. ಸೊ ಇದು ಕತೆ ಆಗಿ, ಬಟ್ ಅಂದರೂ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನಷ್ಟು ಲೇಝಿ ಯಾರೂ ಇಲ್ಲ ಅನಿಸುತ್ತೆ. ವಿಡಿಯೋ ಅಂತೂ ಮಾಡ್ಕೊಂಬರ್ತೀನಿ, ಅದನ್ನು ಎಡಿಟ್ ಮಾಡೋಂತೂ ಹಾಕಲ್ಲ. ನೋಡಿ, ಇವರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ. ಶನಿದೇವ್ರ ಕತೆ ನಮ್ಮ ಮನೇಲಿ ಊರಲ್ಲಿ ಅಪ್ಪ ಅಂದರೆ ನಾವು ಹಾಸನಲ್ಲಿದ್ದಾಗ ನಮ್ಮಮ್ಮ ಮನೆಯಲ್ಲಿ ಓದಿಸ್ತಿದ್ರು, ತುಂಬ ಓದಿಸ್ತಿದ್ರು ವರ್ಷಕ್ಕೊಂದ್ಸರಿ. ಬಟ್ ಈ ನಡುವೆ ತುಂಬ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ ಇದು. ಸೊ ಇವರೆಲ್ಲ ನಮ್ಮ ಊರಿಂದನೇ ಬಂದಿರೋದು, ಅಮ್ಮನ ಊರಿಂದ, ಹಾಸನಿಂದ. ಸೊ ತುಂಬ ಚೆನ್ನಾಗಿ ಹಾಡುಗಳನ್ನ ಮತ್ತು ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಫುಲ್ ರಾತ್ರಿ ಜಾಗರಣೆ, ನಾವೂ ಫುಲ್ ರಾತ್ರಿ ಜಾಗರಣೆ ಕುತ್ಕೊಂಡು ಮಾಡಿದ್ದು. ಸೊ ನೋಡಿ, ಬಾಯಿಗೆ ಬಟ್ಟೆ ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾರೆ. ತುಂಬ ಚೆನ್ನಾಗೇ ಮಾಡ್ತಾರೆ ಮತ್ತು ತುಂಬ ನಿಷ್ಠೆಯಿಂದ ಮಾಡ್ತಾರೆ. ಸೊ ರಾತ್ರಿ 2-3 ಗಂಟೆ ಸಮಯಕ್ಕೆ ದೇವರು ಕೂಡ ಬರುತ್ತೆ, ಶನಿದೇವರು. ಸೊ ನಾವು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋ ಅಂಥವ್ರು ಇವರು. ಅವಾಗಿಂದನೂ ಮಾಡ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದಾರೆ ಇವಾಗಲೂ ಕೂಡ ಹಾಗೆ ಇದ್ದಾರೆ. ಸೊ ನಾವು ರಿಲೇಟಿವ್ ಎಲ್ಲ ಅಣ್ಣ, ಅಮ್ಮ, ಅಣ್ಣನ ಮನೆಗೆ ಮತ್ತು ಇನ್ನೊಬ್ಬ ಅಣ್ಣ, ಅತ್ತಿಗೆ ಎಲ್ಲ ಹೋಗಿದ್ವಿ. ಸೊ ನನ್ನ ಮಗಳು ನಾನು ಇಬ್ಬರು ಕೂಡ ಹೋಗಿದ್ವಿ. ನನ್ನ ಮಗ ಬರೋಕ್ಕಾಗಿರಲಿಲ್ಲ. ಸೊ ನಾನು ಇದು ಇಷ್ಟೇ ವಿಡಿಯೋ ಅಂದರೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಬಾಕಿದೆಲ್ಲ ಭಜನೆ ಮಾಡಿರೋದು, ಹಾಡಿರೋದನ್ನ ಸೊ ನಾನು ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ನೋಡಿ, ಈ ಥರ ಶನಿದೇವ್ರಿಗೆ ಈ ಥರ ರೆಡಿ ಮಾಡ್ತಾರೆ ಅವರು. ಸೊ ನಾನು ಕೂಡ ತುಂಬ ಹೆಲ್ಪ್ ಮಾಡಿದೆ, ಹೋಗ್ಬಿಟ್ಟು ದೇವ್ರಿಗೆಲ್ಲ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ತುಂಬ ಖುಷಿಯಾಯಿತು. ದೇವ್ರಂದರೆ ನನಗೂ ತುಂಬ ಇಷ್ಟ. ಸೊ ತುಂಬ ಖುಷಿಯಾಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಅಂದರೆ ನಾವು ಹೋದಾಗ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಆಗಲೇ. ಸೊ ನಾವು ಊಟ ಮಾಡಿ, ಊಟ ಬಡಿಸಿ, ನಾನು ಎಲ್ರಿಗೂ ಊಟ ಬಡಿಸ್ದೆ. ನಾನು ಸ್ವಲ್ಪ ಕೆಲಸ ಕಮ್ಮಿ ಮಾಡೋದು. ಸೊ ಬಟ್ ಮಾಡ್ತೀನಿ ಕೆಲವು ಟೈಮು, ದೇವ್ರ ಪೂಜೆಗೆಲ್ಲ ಅಂದಾಗ ಕೆಲಸಗಳನ್ನ ಮಾಡ್ತೀನಿ. ಸೊ ನೋಡಿ, ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನಮ್ಮ ಇನ್ನೊಂದು ದೊಡ್ಡ ಅತ್ತಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರಿಗೆ ನಮ್ಮ ಅಕ್ಕಂದಿರೆಲ್ಲ ಹೆಲ್ಪ್ ಮಾಡಿದ್ರಂತೆ. ಸೊ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಪಲಾವು, ಪಾಯಸ, ಬೂಂದಿ ಪಾಯಸ ಅಂತಾರೆ ನಮ್ಮ ಕಡೆ. ಸೊ ತುಂಬ ಚೆನ್ನಾಗಿತ್ತು ಊಟ, ಮತ್ತು ಸೂಪರಾಗಿತ್ತು. ಸೊ ಎಲ್ಲ ಫ್ಯಾಮಿಲಿ ಸೇರಿದಾಗ ನಮ್ಮಲ್ಲಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತೀವಿ. ನೋಡಿ, ನಮ್ಮ ಅಕ್ಕನ ಸೊಸೆದಿರಿ ಇವರಿಬ್ರು, ದೊಡ್ಡ ಸೊಸೆ, ಚಿಕ್ಕ ಸೊಸೆ. ಸೊ ಅವಳು ನನಗೂ ವಿಡಿಯೋ ಮಾಡೋಕ್ಕೆ ಅಂತಿದ್ಲು, ನಾನು ವಿಡಿಯೋ ಮಾಡಬೇಕಾದ್ರೆ ನಗಾಡ್ತಿದ್ವಿ ನಾವು. ಸೊ ಎಲ್ಲರಿಗೂ ಊಟ ಬಡಿಸಿ ಮುಗಿಸಿ ಕೆಳಗಡೆ ಮುಗಿಸ್ಕೊಂಡು ಹೋಗೋ ಹೊತ್ತಿಗೆ ಸೊ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಭಜನೆಗೆ ಕುತ್ಕೊಂಡ್ವಿ. ಸೊ ಇಷ್ಟೇ ನನ್ನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡಿ, ಯಾರು ಫಾಲೋ ಮಾಡಿಲ್ಲ, ಲೈಕ್ ಆ್ಯಂಡ್ ಶೇರ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ನೋಡಿ ವಿಡಿಯೋ ಭಜನೆ ಹೇಗಿರುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹೇಳ್ಕೊಳಕ್ ಬಂದಿಲ್ಲ